Hey guys, welcome back to my YouTube channel Journey with Sudha Ranjit. ಅಲ್ಲಿದ್ದಾನೆ. ನಿಜ ಬೇಕಾ? ನಿಂಗೆ ನಾನಂದ್ರೆ ಇಷ್ಟನಾ? ಮತ್ ನನ್ನ ಹತ್ರ ಯಾಕೆ ಬರಲ್ಲ ಈಗ? ಬರ್ತೀನಿ. ಏನಾದ್ರೂ ಕೆಲಸ ಬೇಕಂದ್ರೆ ಮಾತ್ರ ಬಾ. ಇವಾಗ ಹತ್ತ್ಯಾ? ಎತ್ತಬೇಕಂತೆ. ಇಶು ಹಾಯ್. ಇನ್ನೊಂಚೂರು ಮುಂದೆ ನಿಂತ್ಕೊ ಇಶು. ಮೇಲೆ ಹೋಗ್ತಾ ಇದೀವಿ. ಇದು ಆಫ್ ಸ್ಯಾರಿ ಸೆರೆಮನಿ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ನಾವು ಫಂಕ್ಷನ್ ಮುಂಚೆ ಏನೇನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ನಮ್ಮ ಎಲ್ಲರ ಔಟ್ಫಿಟ್ಟು ನಾವು ಮಿರಾಯದಲ್ಲಿ ಕೊಟ್ಟಿದ್ವಿ ಸ್ಟಿಚಿಂಗ್ ಅಂತ. ಟ್ರಯಲ್ ಕರೆದಿದ್ರು, ಹಾಗೆ ಟ್ರಯಲ್ ಮಾಡಿಕೊಂಡು ಯಾವುದ್ಯಾವ್ದು ರೆಡಿ ಇದೆ ಹಂಗೆ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದಿದ್ದು. ಇದು ಸಿರಿದು ಕ್ರಾಪ್ ಟಾಪ್ ತೋರಿಸಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಅದರದ್ದು ಟಾಪು. ಇದು ಪಾವನಿದು ಸ್ಕರ್ಟು. ಇವೆರಡು ರೆಡಿ ಆಗಿತ್ತು. ಸೊ ಇದನ್ನು ಟ್ರಯಲ್ ಮಾಡಿ ಏನಾನ ಮಿಸ್ಟೇಕ್ಸು ಮತ್ತು ಏನಾನ ಕರೆಕ್ಷನ್ಸ್ ಇದ್ದರೆ ಅಲ್ಲಿಗೆ ಕೊಟ್ಬಿಟ್ಟು ಬಂದರೆ ಅವರು ಡೆನ್ಸೋ ಮಾಡ್ತೀನಿ ಅಂತ ಹೇಳಿದರು. ಸಿರಿದು ಟಾಪ್ ಪರ್ಫೆಕ್ಟ್ ಆಗಿತ್ತು, ಕೆಳಗಡೆ ಸ್ಕರ್ಟ್ ಸ್ವಲ್ಪ ಉದ್ದ ಅನಿಸ್ತು, ಅದಕ್ಕೆ ಅದೊಂದು ಸ್ವಲ್ಪ ಆಲ್ಟ್ರೇಷನ್ ಕೊಟ್ಬಿಟ್ಟು ಬಂದ್ವಿ. ಫುಲ್ಲು ಸ್ಮಾಲ್ ಫ್ರಿಲ್ಸ್ ಸಿಕ್ಕಿದ್ದಾರೆ. ಕ್ಯಾನ್ ಹಾಕೊಂಡ್ರೆ ಇದಕ್ಕೆ ಚೆನ್ನಾಗಿರುತ್ತೆ. ಒಳಗಡೆ ಆಲ್ರೆಡಿ ಇಷ್ಟು ಬಿಡ್ಲಾ ಬಿಡ್ಲಿ ಎಲ್ಲಿನೂ ಏನೂ ಆಲ್ಟ್ರೇಷನ್ಸ್ ಇಲ್ದಿರ ಎಲ್ಲ ರೆಡಿ ಆಗಿರೋ ಔಟ್ಫಿಟ್ಸ್ ಎಲ್ಲ ನಾವೇ ತೊಗೊಂಡು ಬಂದ್ವಿ. ಇದು ಪಾವನಿದು ಸ್ಕರ್ಟು, ಬ್ಲೌಸು ಮತ್ತು ದುಪ್ಪಟ್ಟ ಆಲ್ ಪರ್ಫೆಕ್ಟ್ ಆಗಿತ್ತು ಅಂತ ಅದನ್ನು ತೊಗೊಂಡು ಬಂದ್ವಿ. ಮತ್ತು ಇದು ಪಂಜನಿದ ಸೀರೆ, ಮೇಲೆ ಇರೋದು ಬಂದು ಸೀರೆದು ಟಾಪು, ಸ್ಕರ್ಟ್ ಸ್ವಲ್ಪ ಉದ್ದ ಇತ್ತು ಅಂತ ಹಂಗೆ ಅಲ್ಲೇ ಆಲ್ಟರ್ ಕೊಟ್ಬಿಟ್ಟು ಬಂದ್ವಿ. ರೆಡ್ ಕಲರ್ ಕಾಣ್ತಿದೆಯಲ್ಲ ಅದು ಪಂಜನಿದು ಬ್ಲೌಸ್ ಮಾತ್ರ ಪರ್ಫೆಕ್ಟ್ ಆಗಿತ್ತು, ಎಲ್ಲೂ ಆಲ್ಟ್ರೇಷನ್ಸ್ ಇರಲಿಲ್ಲ, ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡಿದರು. ಪಂಜನಿಗೆ ನೇಲ್ ಆರ್ಟ್ ಮಾಡಿಸ್ತಾ ಇದ್ದೀವಿ. ಟೆಂಪ್ರವರಿ ನೇಲ್ಸ್ಗೆ ನೇಲ್ ಆರ್ಟ್ ಮಾಡ್ತಾ ಇರೋದು. ಪರ್ಮನೆಂಟ್ ಎಕ್ಸ್ಟೆನ್ಷನ್ ಎಲ್ಲ ಹಾಕ್ಕೊಂಡು ಏನು ಮಾಡಿಸ್ತಾ ಇರಲಿಲ್ಲ, ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತ. ಇದು ಟೆಂಪ್ರವರಿ ನೇಲ್ ಎಕ್ಸ್ಟೆನ್ಷನ್ಗೆ ನೇಲ್ ಆರ್ಟ್ ಮಾಡಿಸಿ ಜಸ್ಟ್ ಸ್ಟಿಕ್ಕಿಂಗ್ ಮಾಡೋದು. ಅವರು ಆಲ್ಮೋಸ್ಟ್ ವೀಕ್ ಇರುತ್ತೆ ಅಂತ ಹೇಳಿದ್ರು, ಬಟ್ 2 ಡೇಸೇ ಅದು ಇದ್ದಿದ್ದು, ಎಲ್ಲ ಒಂದೊಂದೇ ಕಿತ್ತೋಯ್ತು. ಅದಕ್ಕೆ ನಾವೇನು ಮಾಡಿದ್ವಿ, ನೇಲ್ ಸ್ಟಿಕ್ಕಿಂಗ್ ಗ್ಲೂ ಬರುತ್ತಲ್ಲ ಆಚೆ ಕಡೆ ಸ್ಟೋರಲ್ಲೆಲ್ಲ, ಅದು ತೊಗೊಂಬಂದು ಫಂಕ್ಷನ್ ದಿವಸ ಸ್ಟಿಕ್ ಮಾಡಿಸಿದ್ದು. ಈ ನೇಲ್ ಆರ್ಟ್ ಅವರು ನಮ್ಗೆ ಆಲ್ಮೋಸ್ಟ್ 3-4 ಇಯರ್ಸಿಂದ ನೇಲ್ ಆರ್ಟ್ ಮಾಡಿಸ್ಕೊತಾ ಇದ್ದೀವಿ ಇವ್ರ ಹತ್ರ. ಮನೆಗೆ ಬಂದು ಮಾಡಿಕೊಡ್ತಾರೆ, ಅದೊಂದು ಬೆಸ್ಟ್ ಪಾಯಿಂಟು. ನಾವು ಆಚೆ ಎಲ್ಲ ಹೋಗಿ ಮಾಡಿಸ್ಕೊಳೋ ಅವಶ್ಯಕತೆ ಇರಲ್ಲ, ನಾವು ಹೇಳ್ದವಾಗ ಅವರೇ ಮನೆಗೆ ಬಂದು ಹಾಕ್ಕೊಡ್ತಾರೆ.
ಚೆನ್ನಾಯ್ತಾ ಪಂಜಿನಿ? ಇವೆಲ್ಲ ಫಸ್ಟ್ ಟೈಮ್ ಪಂಜಿನಿಗೆ ಇವೆಲ್ಲ. ಈ ಥರ ನೇಲ್ಸ್ ಬಳಸ್ಕೊಳೋದು ಇನ್ನೂ ಎಷ್ಟು ವರ್ಷ ಆಗುತ್ತಾ? ಯಾವ ಕಲರ್ ಬೇಕು ನಿಂಗೆ? ಪಿಂಕ್ ಕಲರ್. ಯಾವ ತರ? ನೀನೇನು ಗರ್ಲಾ? ಮತ್ತೆ ಯಾರೇನ ಬಾಯ್ ಹಾಕೊಂತಾರ? ಸಿರಿಯಕ್ಕದ ಆದ್ಮೇಲೆ ನೀನು. ಈಗ ಸಿರಿಯಕ್ಕಾಗ ಯಾರು ಹಾಕಿಸ್ತಾರೆ? ಪಾವನಿ ಹಾಕಬೇಡ್ವಾ? ಇದು ರಿಟರ್ನ್ ಗಿಫ್ಟ್ಸ್ ಅಂತ ತರಿಸಿದ್ದು ಬ್ಯಾಗ್ಸು. ನಾವು ಸುಮಾರು ಕಡೆ ಕೇಳಿದ್ವಿ ಈ ಥರ ರೆಡಿ ರಿಟರ್ನ್ ಗಿಫ್ಟ್ಸ್ ಬೇಕು ಅಂತ. ಒಂದು ಫ್ಯಾನ್ಸಿ ಬ್ಯಾಗ್ ಒಳಗಡೆ ಒಂದು 4-5 ಥರ ತಿಂಡಿ ಮತ್ತು ಅರ್ಶಿನ ಕುಂಕುಮ, ಎಲೆ ಅಡಿಕೆ, ಬಾಳೆಹಣ್ಣು ಅಥವಾ ಒಂದು ಫ್ರೂಟು, ಬ್ಲೌಸ್ ಪೀಸ್ ಇಕ್ಕೊಡೋ ಥರ. ಎಲ್ಲರೂ ತುಂಬ ಎಕ್ಸ್ಪೆನ್ಸಿವ್ ಇದ್ದರು. ಲೈಕ್ 250, 300 ಪರ್ ಬ್ಯಾಗ್ ಚಾರ್ಜ್ ಮಾಡಿದ್ರು. ಮತ್ತು ನಮಗೆ ಇಂಟೆನ್ಷನ್ ಇದ್ದಿದ್ದು ಫುಲ್ ಫ್ರೆಶ್ಶಾಗಿ ಒಳಗಡೆ ತಿಂಡಿ ಇಡಬೇಕು ಅಂತ ನಮ್ಗೆ ಇಂಟೆನ್ಷನ್ ಇದ್ದಿದ್ದು. ಬಟ್ ಅವರೆಲ್ಲ ಹೇಳಿದ್ದು 2 ತಿಂಡಿ ಇಡ್ತೀವಿ, ಒಂದು ಸ್ವೀಟು ಅಥವಾ ಒಂದು ಖಾರ ಇಡ್ತೀವಿ, ನೀವು ಜಾಸ್ತಿ ತಿಂಡಿ ಬೇಕಾದರೆ ಜಾಸ್ತಿ ಕಾಸಾಗುತ್ತೆ ಅಂತೆಲ್ಲ ಹೇಳಿದ್ರು. ನಾವು ಅದಕ್ಕೆ ಯೋಚನೆ ಮಾಡಿ ಒಂದು ರಿಟರ್ನ್ ಗಿಫ್ಟ್ಗೆ ನಾವು 250 ರುಪೀಸ್ 300 ರುಪೀಸ್ ಸ್ಪೆಂಡ್ ಮಾಡಿದ್ರೆ ಒಂದು ಗೆಸ್ಟು 200ಇಂದ 250 ಗೆಸ್ಟ್ಸ್ ಬರ್ತಾರೆ. ಅಷ್ಟು ಜನಕ್ಕೂ 300 ಬಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಬೇಡ ಅಂದ್ಕೊಂಡು ನಾವು ಮನೆಯಲ್ಲೇ ಆದಷ್ಟು ಪ್ಯಾಕ್ ಮಾಡೋಣ ಅಂತ ನಾವು ಆಮೇಲೆ ಡಿಸೈಡ್ ಮಾಡ್ಕೊಂಡ್ವಿ. ತಿಂಡಿ ಎಲ್ಲ ನಾವು ಆರ್ಡರ್ ಕೊಟ್ಟಿದ್ವಿ. ಫಂಕ್ಷನ್ನು ವೆಡ್ನೆಸ್ಡೇ ಆಗಿರೋದ್ರಿಂದ ಮಂಡೇ ತೊಗೊಳ್ಳೋಣ, ಮಂಡೆಯಿಂದ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಅಂತ ಮಂಡೇಗೆ ಡೆಲಿವರಿ ತೊಗೊಂಡ್ವಿ. ನಾವು ತಿಂಡಿ ಅಂದರೆ ಕಲೆಪುರಿ ಉಂಟೆ, ಚಕ್ಲಿ, ಕೋಡ್ಬಳೆ ಮತ್ತು ಚಿಕ್ಕೀಸು, ಕರ್ಜಿಕಾಯಿ, ಇಷ್ಟು ತಿಂಡಿಗಳು ಹೇಳಿದ್ವಿ. ಇದರಲ್ಲಿ ಎಲ್ಲ ಒಂದೊಂದು ಹಾಕೋಣ, ಆವಾಗ 5 ತಿಂಡಿ ಆಗುತ್ತೆ. ಮತ್ತು ಎಲೆ ಅಡಿಕೆ ಅಥವಾ ಒಂದು ಫ್ರೂಟು ಮತ್ತು ಒಂದು ಬೌಲ್ ತರಿಸಿದ್ರು. ಆ ಬೌಲಲ್ಲಿ ಇಟ್ಬಿಟ್ಟು ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಟ್ರೆ ಸರಿ ಹೋಗುತ್ತೆ. ನಮ್ಮ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ಬಂದು ಒಳಗಡೆ ತಿಂಡಿ ಫ್ರೆಶ್ ಆಗಿರಬೇಕು, ತಿನ್ನೋ ಥರ ಇರಬೇಕು. ಸ್ವಲ್ಪ ಚೆನ್ನಾಗಿಲ್ಲ ಟೇಸ್ಟು ಅಂತೆಲ್ಲ ಅಂದರೆ ಕೊಡೋರ್ಗೂ ಬೇಜಾರು. ಅವ್ರ ಮನೆಗೆ ಹೋಗಿ ಟೇಸ್ಟ್ ಮಾಡಿದಾಗ ಏನಪ್ಪ ಹಿಂಗಿದೆ ಅಂತ ಅಂದ್ಕೊಳ್ಬಾರ್ದು, ಚೆನ್ನಾಗಿದೆ ಅನ್ನೋ ಫೀಲ್ ಬರಬೇಕು ಅಂತಲೇ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದು. ಮಂಡೇ ತಿಂಡಿ ಎಲ್ಲ ಬಂದಿರೋದ್ರಿಂದ ನಾವು ಒಂದು ಜಿಪ್ಲಾಕ್ ಕವರ್ಗೆ ತಿಂಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ವಿ. ಟ್ಯೂಸ್ಡೇ ನೈಟ್ಗೆ ಎಲೆ ಬಾಳೆಹಣ್ಣು ಜೊತೆಯಲ್ಲಿ ಈ ತಿಂಡಿನೂ ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿದ್ರೆ ನೀಟಾಗಿ ಸರಿ ಹೋಗುತ್ತೆ ಅಂತ ಹಂಗೆ ಪ್ಲ್ಯಾನ್ ಮಾಡಿ ಮೊದಲೇ ಪ್ಯಾಕ್ ಮಾಡ್ಕೊಂಡ್ವಿ. ಮಂಡೇ ಈವ್ನಿಂಗು ಎಲ್ಲರದ್ದು ಬ್ಲೌಸ್ ಎಲ್ಲ ರೆಡಿ ಇದೆ ಅಂತ ಪೋಟರ್ ಮಾಡಿದ್ರು. ಮೇಲೆ ಕಾಣಿಸ್ತಿರೋ ಬ್ಲೂ ಕಲರ್ ಬಂದುಬಿಟ್ಟು ನಮ್ಮ ಅಕ್ಕದು ಬ್ಲೌಸು, ಕೆಳಗಡೆ ಸ್ಕರ್ಟ್ ಬಂದು ಸಿರಿದು. ಬ್ಲೌಸು ಬ್ಲೂ ಕಲರ್ಗೆ ಜಸ್ಟ್ ನೆಕ್ಲೈನ್ ಮಾಡಿದರು ಮತ್ತು ಸ್ಲೀವ್ಸ್ಗೆ ಕಾಂಟ್ರಾಸ್ಟಿಂದ ವರ್ಕ್ ಮಾಡಿದರು. ತುಂಬ ಹೈಲೈಟಿಂಗಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ಯಾರಿ ಬಂದು ಬ್ಲೂ ಕಲರು. ಸ್ಯಾರಿ ಲೈಟ್ ಬ್ಲೂ ಆಗಿರೋದ್ರಿಂದ ಸ್ಲೀವ್ಸ್ಗೆ ಕಾಂಟ್ರಾಸ್ಟಾಗಿ ಯೂಸ್ ಮಾಡಿದ್ದಾರೆ. ಮತ್ತು ಬ್ಯಾಗ್ ಬಂದು ದೊಡ್ಡ ಬಾರ್ಡರ್ ಆಗಿರೋದ್ರಿಂದ ಜಸ್ಟ್ ಬಾರ್ಡರ್ ಹಾಕಿ ಹೈ ನೆಕ್ ಮಾಡಿದ್ದಾರೆ. ಮುಂದೆ ನೆಕ್ಲೈನ್ ಅಂತೂ ಗೋಲ್ಡಲ್ಲಿ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಆರೆಂಜ್ ಕಲರ್ ಬ್ಲೌಸ್ ಬಂದು ನಂದು. ನಾನು ಬ್ರೊಕೇಟ್ ಸಿಲ್ಕಲ್ಲಿ ಬ್ಲೌಸ್ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ. ಬೇರೆ ಸೀರೆಗೂ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಥರ ಕಸ್ಟಮೈಸ್ ಮಾಡಿಸ್ಕೊಂಡೆ. ಈ ಬ್ಲೌಸ್ಗೆ 2-3 ಕಲರ್ ಯೂಸ್ ಮಾಡಿದ್ದಾರೆ. ಸೊ ನಾನು ಎಷ್ಟೊಂದು ಸೀರೆಗೆ ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು. ನಾನು ಯಾಕೆ ಈ ಥರ ಬ್ಲೌಸ್ ಕಸ್ಟಮೈಸ್ ಮಾಡಿಸ್ಕೊಂಡೆ ಅಂದರೆ, ನಾವು ಇಷ್ಟೊಂದು ಇನ್ವೆಸ್ಟ್ ಮಾಡಿ ಒಂದೇ ಸೀರೆಗಂತ ಮ್ಯಾಚಿಂಗ್ ಬ್ಲೌಸ್ ಹೊಲ್ಸ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಅದೇ ಮಲ್ಟಿಪಲ್ ಸ್ಯಾರೀಸ್ಗೆ ಮಿಕ್ಸ್ ಮ್ಯಾಚ್ ಮಾಡಿಕೊಂಡ್ರೆ ನಾವು ಅಷ್ಟು ಇನ್ವೆಸ್ಟ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿರೋದಕ್ಕೂ ವರ್ತ್ ಆಗುತ್ತೆ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡಿ ಒಂದು 2-3 ಸೀರೆಗೆ ಮ್ಯಾಚ್ ಆಗೋ ಥರ ನಾನು ಕಸ್ಟಮೈಸ್ ಮಾಡಿಸ್ಕೊಂಡೆ ಬ್ಲೌಸ್ನ. ನನಗೆ ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ DM ಮಾಡಿದ್ದೀರಾ ನಿಮ್ಮ ಬ್ಲೌಸ್ ಡೀಟೇಲ್ಸ್ ಶೇರ್ ಮಾಡಿ ಅಂತ, ಮತ್ತು ನಿಮ್ಮ ಎಲ್ಲ ಬ್ಲೌಸ್ ಡಿಸೈನ್ಸು ತೋರಿಸಿ ಒಂದು ವ್ಲಾಗ್ ಮಾಡಿ ಅಂತ. ಶೋರ್ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಹಾಕ್ತೀನಿ. ಇದು ಟ್ಯೂಸ್ಡೇ ನೈಟು ಮೆಹಂದಿ ಹಾಕ್ಸ್ಕೊತಾ ಇದೀವಿ ಎಲ್ಲರೂ. ಪಂಚನಿಗೆ ಹಾಕ್ಸಕ್ಕಂತ ಕರ್ಸಿದ್ವಿ, ಹಾಗೆ ನಾವು ಎಲ್ಲರೂ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಸ್ಕೊಂಡು ಹಾಕ್ಸ್ಕೊತಾ ಇದ್ದೀವಿ. ಬಾಕ್ಸ್ ಅಂತ ಹೇಳಿದ್ದೆ. ಇಲ್ಲ ಬಾಕ್ಸ್ ಅಂತಾನೆ ನಾವು ಅನ್ಕೊಂಡ್ವಿ, ತುಂಬಾ ಚಿಕ್ಕದಾಗಿತ್ತು ಅಲ್ಲ ಕಾವ್ಯ, ಇಷ್ಟೇ ಇದ್ದಿದ್ದು.
ಮಂಡೇ ನೈಟು ತಿಂಡಿ ಎಲ್ಲ ಜಿಪ್ಲಾಕ್ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಟ್ಯೂಸ್ಡೇ ನೈಟ್ ಬಂದು ಆ ಬೌಲ್ ತರಿಸಿದ್ರು. ಆ ಬೌಲ್ ಒಳಗಡೆ ಎಲೆ ಅಡಿಕೆ, ಒಂದು ಆರೆಂಜು ಮತ್ತು ತಿಂಡಿ ಎಲ್ಲ ಪ್ಯಾಕ್ ಮಾಡಿದ್ರಲ್ಲ ಆ ತಿಂಡಿ ಇಟ್ಬಿಟ್ಟು ಜೂಟ್ ಬ್ಯಾಗ್ಗೆ ಹಾಕಿ ಪ್ಯಾಕ್ ಮಾಡಿಡ್ತಾ ಇದ್ವಿ. ಎಲ್ಲರೂ ಸೇರ್ಕೊಂಡು ಪ್ಯಾಕ್ ಮಾಡ್ತಾಯಿದ್ವಿ. ಸೊ ಎಲ್ಲರೂ ಸೇರ್ಕೊಂಡಾಗ ನಾವು ಎಷ್ಟು ಬೇಗ ಮಾಡ್ತೀವಿ ಅಂತ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂದು 1 ಅವರಲ್ಲಿ ಎಲ್ಲ ಪ್ಯಾಕ್ ಮಾಡಿಬಿಟ್ವಿ. ಸೊ ಇದಾಗಿತ್ತು ಪ್ರಿಪ್ರೇಷನ್ಸ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋನೇ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗು ಮೇನ್ ಫಂಕ್ಷನ್ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.